ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ 2024ರ ಕಟ್ಟಕಡೆಯ ಎಪಿಸೋಡ್. ಹಾಗೆ ಇವತ್ತು ಒಂದು ವಿಶೇಷತೆ ಅನ್ನೋದು ಕೂಡ ಇತ್ತು. ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವ ಹವ್ಯಕ ಮಹಾ ಸಮ್ಮೇಳನ ಅನ್ನೋದು ನಡೀತು. ನಾನು ಕೂಡ ಇದರಲ್ಲಿ ಭಾಗವಹಿಸಿದ್ದೆ. ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸೌಮ್ಯ ಕೃಷ್ಣ ಹೆಗ್ಡೆ ಅನ್ನೋದ್ರಲ್ಲಿ ಅಪ್ಕಮಿಂಗ್ ವೀಕೆಂಡ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗತ್ತೆ. ಜೊತೆಗೆ ಈ ಹವ್ಯಕರು ಯಾರು, ನಮ್ಮ ಕನ್ನಡ ಸಂಸ್ಕೃತಿಗೂ ಇವರಿಗೂ ಏನು ಅವಿನಾಭಾವ ಸಂಬಂಧ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಚಾನೆಲ್ನಲ್ಲಿ ಈಗಾಗಲೇ ಒಂದು ಎಪಿಸೋಡ್ ಅನ್ನ ತುಂಬಾ ಡೀಟೇಲ್ ಆಗಿ ಮಾಡಿದೀನಿ. ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಅದನ್ನ ನೋಡಿ. ಜೊತೆಗೆ ನನ್ನ ಸೌಮ್ಯ ಕೃಷ್ಣ ಹೆಗ್ಡೆ ಅನ್ನೋ ಇನ್ನೊಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ನೇಟಿವಿಟಿ ಏನು ಅಂದ್ರೆ ಈ ಹವ್ಯಕ ಅನ್ನೋ ಭಾಷೆ ಇರಬಹುದು, ಅವರ ಆಚಾರ ಇರಬಹುದು, ಪರಂಪರೆ ಇರಬಹುದು, ಊಟ ಉಪಚಾರ ಇದೆಲ್ಲದನ್ನ ಒಂದು ಇಂಟ್ರೊಡಕ್ಷನ್ ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಅದರ ಥಂಬ್ನೇಲ್ ರೆಫರೆನ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀನಿ. ಇದೆಲ್ಲದನ್ನ ನೋಡಿ ಈ ಎಪಿಸೋಡ್ ಆದ್ಮೇಲೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಈ ಒಂದು 2024ರ ಕಟ್ಟಕಡೆ ಎಪಿಸೋಡ್ ಅನ್ನ ಇಲ್ಲಿವರೆಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೈಯೆಸ್ಟ್ ರೆಕಮೆಂಡೇಶನ್ ಇರಬಹುದು ಅಥವಾ ರಿಕ್ವೆಸ್ಟೆಡ್ ಟಾಪಿಕ್ ಅಂತ ಹೇಳಬಹುದು, ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಅನಿಸ್ತು. ಯಾವುದಪ್ಪ ಅಂತಂದ್ರೆ ದ ವೆರಿ ಫೇಮಸ್ ಅಂಡ್ ಆಲ್ಸೋ ದ ವೆರಿ ಇನ್ಫೇಮಸ್ ಗರುಡ ಪುರಾಣಂ. ಈ ಗರುಡ ಪುರಾಣಮನ್ನ ಇವತ್ತಿಗೂ ಕೂಡ ನಮ್ಮ ಹಳಬರು ಯಾರಿರ್ತಾರೆ ಅವರೆಲ್ಲ ನಮ್ಮ ಮನೆಯಲ್ಲಿ ಅದನ್ನ ಇಟ್ಕೊಳ್ಬಾರ್ದು, ಅದನ್ನ ಸುಮ್ನೆ ಓದಬಾರ್ದು. ಯಾಕೆಂತಂದ್ರೆ ಅದಕ್ಕೆ ಅದರದ್ದೇ ಆಗಿರುವಂತಹ ಮಹತ್ವವಿದೆ ಸಾವಿಗೆ ಕುರಿತ ಹಾಗೆ. ಅಂದ್ರೆ ಇದನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಒಂದು ರೀತಿಯಲ್ಲಿ ಸಾವನ್ನ ಇನ್ವೈಟ್ ಮಾಡಿದ ಹಾಗೆ. ಜೊತೆಗೆ ಈಗ ನಮ್ಮಲ್ಲಿ ಸತ್ತ ನಂತರ 13 ದಿನದವರೆಗೆ ಆ ಆತ್ಮ ಅನ್ನೋದು ಆ ದೇಹದ ಸುತ್ತ ಅಥವಾ ಆ ಪರಿಸರದ ಸುತ್ತ ಇರುತ್ತೆ ಅಂತ ಅನ್ನುವಂತಹ ನಂಬಿಕೆ ಏನಿದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಓದೋ ಪುರಾಣವನ್ನ ನಮ್ಮ ಜೀವನ ಇರುವಂತಹ ಅಥವಾ ಜೀವನ ಸುಖಮಯವಾಗಿ ಸಾಕ್ತಾ ಇರುವಂತಹ ಟೈಮಲ್ಲಿ ಓದೋದು ಒಳ್ಳೇದಲ್ಲ, ಶ್ರೇಯಸ್ ಅಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗರುಡ ಪುರಾಣ ಅಂತಂದ್ರೆ ಕೇವಲ ಸಾವನ್ನ ಹಾಗೂ ಸಾವಿನ ನಂತರದ ಬದುಕನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಪುರಾಣ ಅಂತ ಬಹಳಷ್ಟು ಜನರಿಗೆ ಒಂದು ನ್ಯಾರೋ ಮೈಂಡೆಡ್ ಅಥವಾ ಮಿಸ್ಕಾನ್ಸೆಪ್ಷನ್ ಅನ್ನೋದು ಕೂಡ ಇದೆ. ಈ ಗರುಡ ಪುರಾಣ ಅಂತಂದ್ರೆ ಏನು, ಇದರಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಸ್ವರ್ಗ ನರಕ ಅನ್ನೋದು ಸತ್ಯನ, ಜೊತೆಗೆ ಈ ಗರುಡ ಪುರಾಣಂನಲ್ಲಿ ಹೇಳಿರುವಂತಹ ಕುಂಭೀಪಾಕಂ ಸೇರಿದ ಹಾಗೆ ಬಹಳಷ್ಟು ನರಕಗಳ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತೆ, ಡಿಸ್ಕ್ರಿಪ್ಷನ್ ಅನ್ನೋದು ಬರುತ್ತೆ. ಯಾರು ಪಾಪ ಕರ್ಮಗಳನ್ನ ಮಾಡಿ ಹೋಗಿರ್ತಾರೆ ಅವರನ್ನ ಹೇಗೆಲ್ಲ ಚಿತ್ರ ವಿಚಿತ್ರ ಹಿಂಸೆಯನ್ನ ಕೊಟ್ಟು ಆ ಆತ್ಮವನ್ನ ಶುದ್ಧಿಗೊಳಿಸುವಂತಹ ಪ್ರಕ್ರಿಯೆಯನ್ನ ಮಾಡುವಂತಹ ಅವಶ್ಯಕತೆ ಏನಿದೆ. ಅಂದ್ರೆ ಅಹಿಂಸೆಯೇ ಪರಮಧರ್ಮ ಅಂತ ಹೇಳುವಂತಹ ಸನಾತನ ಧರ್ಮದ ಈ ಒಂದು ಮಹಾಪುರಾಣದ ಉದ್ದೇಶ ಏನು, ಇದನ್ನ ಜೊತೆಗೆ ಈ ಸ್ವರ್ಗ ನರಕ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀನಿ ಅನ್ನೋದನ್ನ ಕೂಡ ಈ ಒಂದು ಎಪಿಸೋಡ್ ನಲ್ಲಿ ಹೇಳುವಂತಹ ಆನೆಸ್ಟ್ ಪ್ರಯತ್ನ. ಗರುಡ ಪುರಾಣ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ 18 ಮಹಾಪುರಾಣಗಳನ್ನ ನಾವು ಉಲ್ಲೇಖಿಸ್ತೀವಿ. ಯಾವುದೆಲ್ಲ ಮಹರ್ಷಿ ವ್ಯಾಸರಿಂದ ರಚಿತವಾಗಿದೆ. ಈ 18 ಮಹಾಪುರಾಣಗಳ ಪೈಕಿ ಗರುಡ ಪುರಾಣ ಕೂಡ ಒಂದು. ಈ ಪುರಾಣದ ವಿಶೇಷತೆ ಏನು ಅಂತಂದ್ರೆ ಇದು ಸಾವಿನ ನಂತರದ ಬದುಕನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಈ 18 ಮಹಾಪುರಾಣಗಳಲ್ಲಿ ಬಾಕಿ ಎಲ್ಲಾ ಪುರಾಣಗಳು ಒಂದು ಕಡೆ ಆದ್ರೆ ಗರುಡ ಪುರಾಣಂ ಅನ್ನುವಂಥದ್ದು ಏನ್ ಬರುತ್ತೆ, ಅದರಲ್ಲಿ ಬರುವಂತಹ ಡಿಸ್ಕ್ರಿಪ್ಷನ್ ಅನ್ನೋದು ಏನ್ ಬರುತ್ತೆ, ಜೊತೆಗೆ ಇದು ಬಾಕಿ ಎಲ್ಲಾ ಪುರಾಣಕ್ಕಿಂತ ಒಂದಷ್ಟು ವಿಶೇಷತೆಯನ್ನ ಏನಕ್ಕೆ ಪಡೆದುಕೊಳ್ಳುತ್ತೆ ಅಂತಂದ್ರೆ ಇದು ಖುದ್ದು ಶ್ರೀಮನ್ ನಾರಾಯಣ ತನ್ನ ವಾಹನ ಆಗಿರುವಂತಹ ಗರುಡ ಕೇಳುವಂತಹ ಪ್ರಶ್ನೆಗೆ ಉತ್ತರಿಸುವಂತಹ ಒಂದು ಸುಂದರವಾಗಿರುವಂತಹ ಪುರಾಣ. ಇದರಲ್ಲಿ ಬಹಳಷ್ಟು ಜನರಿಗೆ ಇವತ್ತಿಗೂ ಏನೇನ್ ಇನ್ಕ್ಲೂಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾವುದೋ ಒಂದಷ್ಟು ಪೋರ್ಷನ್ ಮಾತ್ರ ಹೈಲೈಟ್ ಆಗಿರುತ್ತೆ. ಇದು ದಿಸ್ ಇಸ್ ಅವರ್ ವೀಕ್ನೆಸ್ ಐ ವುಡ್ ಲೈಕ್ ಟು ಸೇ. ಬಿಕಾಸ್ ನಾನು ಈ ಕಾಮಶಾಸ್ತ್ರಕ್ಕೆ ಕುರಿತಾಗಿರುವಂತಹ ಕಾಮಸೂತ್ರಕ್ಕೆ ಕುರಿತಾಗಿರುವಂತಹ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ್ಲೂ ಕೂಡ ಹೇಳಿದ್ದೆ, ಯಾವುದು ಆ ಪೊಸಿಷನ್ ಅನ್ನ ಇನ್ಕ್ಲೂಡ್ ಆಗಿತ್ತು ಅದನ್ನ ಮಾತ್ರ ಹೈಲೈಟ್ ಮಾಡ್ಕೊಂಡ್ರು. ಜೊತೆಗೆ ಅದರಲ್ಲಿ ಟೋಟಲ್ ಆಗಿ ಏನನ್ನ ಎಕ್ಸ್ಪ್ಲೇನ್ ಮಾಡೋಕೆ ವಾತ್ಸಾಯನ ನೋಡಿದ್ರು ಅನ್ನೋದನ್ನ ಪಕ್ಕಕ್ಕಿಟ್ಟು ಅದನ್ನ ಬೇರೆದ್ದೇ ರೀತಿಯಲ್ಲಿ ಪೋಟ್ರೆ ಆಗಲಾಯ್ತು. ಇದು ಕೂಡ ಹಾಗೆ, ಗರುಡ ಪುರಾಣಂ ಕೂಡ ಹಾಗೆ. ಈ ಪುರಾಣಂನಲ್ಲಿ 2
ಕಾಂಡಗಳು ಬರ್ತವೆ. ಅಂದ್ರೆ ಒಂದು ಪೂರ್ವ ಕಾಂಡ ಅಂತ ಹೇಳಲಾಗತ್ತೆ, ಇನ್ನೊಂದು ಉತ್ತರ ಕಾಂಡ ಅಥವಾ ಪ್ರೇತ ಕಾಂಡ ಅಂತ ಇದನ್ನ ಕರೆಯಲಾಗತ್ತೆ. ಆದ್ರೆ ಈ ಪೂರ್ವ ಕಾಂಡದಲ್ಲಿ ಏನೇನ್ ಬರುತ್ತೆ, ಅದರ ಉದ್ದೇಶ ಏನು, ಅದರ ಮಹತ್ವ ಏನು ಅನ್ನೋದು ಇವತ್ತಿಗೂ ಕೂಡ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಸೊ ಈ ಗರುಡ ಪುರಾಣಂನ ಉತ್ತರ ಕಾಂಡದಲ್ಲಿ ಬರುವಂತಹ ವಿಚಾರಗಳಿದೆ ಅಲ್ಲ, ಜೀವನಕ್ಕೆ ಕುರಿತಾಗಿರುವಂಥದ್ದು, ಜೀವನದಲ್ಲಿ ನಾವು ಹೇಗಿರಬೇಕು, ನಮ್ಮ ಧರ್ಮ ಹೇಗಿರಬೇಕು, ಆಚಾರ ವಿಚಾರ ಹೇಗಿರಬೇಕು ಅನ್ನೋದ್ರ ಜೊತೆಗೆ ಇವತ್ತಿನ ಮಾಡರ್ನ್ ಸೈನ್ಸ್ ಅಂಡ್ ಫಿಸಿಕ್ಸ್ ಅಂತ ಏನ್ ಕರಿತೀವಿ, ಕಾಸ್ಮಾಲಜಿ, ದ ಎಕ್ಸಿಸ್ಟೆನ್ಸ್ ಆಫ್ ಯೂನಿವರ್ಸ್, ದ ರೀಸನ್ಸ್ ಫಾರ್ ಯೂನಿವರ್ಸ್, ಇಂಥ ಕೆಲವೊಂದಷ್ಟು ವೆರಿ ಸೈಂಟಿಫಿಕ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದನ್ನ ಶ್ರೀಮನ್ನಾರಾಯಣ ಮಾಡೋದು, ಖುದ್ದು ವಿಷ್ಣು ಮಾಡುವಂಥದ್ದು. ಸೊ ಇದು 90% ಗರುಡ ಪುರಾಣವನ್ನ ಕರೆಕ್ಟ್ ಆಗಿ ನಾವು ಓದ್ವಿ ಅಂತಂದ್ರೆ 90% ಪೂರ್ವಕಾಂಡದಲ್ಲಿ ಬರುವಂತಹ ಬಹಳಷ್ಟು ವಿಚಾರ ಅನ್ನೋದು ಕಾಸ್ಮಾಲಜಿಯ ಬಗ್ಗೆ ಮಾತಾಡುತ್ತೆ, ಯೋಗದ ಕುರಿತಾಗಿ ಮಾತಾಡುತ್ತೆ, ನಾವು ಜೀವನದಲ್ಲಿ ಧರ್ಮವನ್ನ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಅಂದ್ರೆ ಕಾಸ್ಮಾಲಜಿ ಯಾವ ಯೂನಿವರ್ಸ್ ಅನ್ನೋದು ಜೀವ ರಾಶಿಯನ್ನ ಸೃಷ್ಟಿ ಮಾಡಿ ಅದನ್ನ ಪೋಷಿಸ್ತಾ ಇದೆ, ಅಂದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ದ ಕ್ರಿಯೇಷನ್, ಆ ಕ್ರಿಯೇಷನ್ ಹೇಗೆ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಆ ಸೃಷ್ಟಿಯನ್ನ ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ, ನಮ್ಮ ತ್ರಿಮೂರ್ತಿಗಳಲ್ಲಿ ವಿಷ್ಣುವನ್ನ ನಾವು ಸೃಷ್ಟಿಯನ್ನ ಸಮನ್ವಯಗೊಳಿಸುವಂತಹ ಎನರ್ಜಿ ಅಂತ ಕರಿತೀವಲ್ವಾ, ಆ ವ್ಯಕ್ತಿಯೇ ಹೇಳುವಂಥದ್ದು, ಆ ಶಕ್ತಿಯೇ ಹೇಳುವಂಥದ್ದು ಕಾಸ್ಮಾಲಜಿಯ ಕುರಿತಾಗಿರುವಂತಹ ವಿಚಾರವನ್ನ, ಯೋಗ ವಿಜ್ಞಾನವನ್ನ, ಧರ್ಮ ಆಚಾರಗಳನ್ನ. ಇದಾದ ನಂತರದಲ್ಲಿ ಬರುವಂತಹ ಆಲ್ಮೋಸ್ಟ್ 10% ಅಂತ ಏನ್ ಕರಿಬಹುದು, ಆಲ್ಮೋಸ್ಟ್ ಒಂದು 27 to 30 ಚಾಪ್ಟರ್ಸ್, ಒಟ್ಟು ಇದರಲ್ಲಿ 229 ಚಾಪ್ಟರ್ಸ್ ಇದೆ ಅಂತ ಕೆಲವು ಜನ ಹೇಳಿದ್ರೆ, ಇನ್ನು ಕೆಲವು ಜನ ಇದನ್ನ 240 ಅಂತ ಹೇಳ್ತಾರೆ, ಇನ್ನೂ ಒಂದಷ್ಟು ಜನ ಇದನ್ನ ರಫ್ ಆಗಿ 300 ಚಾಪ್ಟರ್ಸ್ ಇದೆ ಗರುಡ ಪುರಾಣಂನಲ್ಲಿ ಅಂತ ಹೇಳ್ತಾರೆ. ಸೊ ಈ 90% ಅನ್ನ ಹೊರತಾಗಿರುವಂತಹ ಉತ್ತರ ಕಾಂಡದಲ್ಲಿ ಬರುವಂತಹ ವಿಚಾರಗಳು ಏನಿದೆ ಅಲ್ಲ, ಇವತ್ತಿಗೂ ಕೂಡ ಅದು ಐ ಬಾಲ್ಸ್ ಅನ್ನ ಗ್ರಾಸ್ಪ್ ಮಾಡುತ್ತೆ, ಅದು ನಮ್ಮ ಅಟೆನ್ಷನ್ ಅನ್ನ ಗೇನ್ ಮಾಡುತ್ತೆ, ನಮ್ಮಲ್ಲಿ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುತ್ತೆ. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತಿಗೂ ನಾವು ಗರುಡ ಪುರಾಣವನ್ನ ಓದ್ಬಾರ್ದು ಅಥವಾ ಮನೇಲಿ ಇಟ್ಕೊಳ್ಬಾರ್ದು ಅನ್ನೋ ಭಯ ಅನ್ನೋದೇನಿದೆ ಅಲ್ವಾ, ಅದಕ್ಕೆಲ್ಲದಕ್ಕೂ ಕಾರಣ ಈ 10% ಉತ್ತರ ಕಾಂಡ ಅಥವಾ ಪ್ರೇತ ಕಾಂಡ. ಏನಿದೆ ಅದರಲ್ಲಿ ಅಂಥದ್ದು ಅನ್ನೋದನ್ನ ಕೇಳಿದ್ವಿ ಅಂತಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಮೊದಲಿಂದನೂ ಹೇಳೋದು ಈ ಎನರ್ಜಿ ಅನ್ನುವಂಥದ್ದು ಏನಿದೆ ಅದನ್ನ ಯಾವತ್ತೂ ಕೂಡ ಡೆಸ್ಟ್ರಾಯ್ ಮಾಡೋಕ್ಕಾಗ್ಲಿ ಕ್ರಿಯೇಟ್ ಮಾಡೋಕ್ಕಾಗ್ಲಿ ಆಗೋದಿಲ್ಲ. ಅದರ ಟೋಟಲ್ ಕ್ವಾಂಟಿಟಿ ಅನ್ನುವಂಥದ್ದು ಕಾನ್ಸ್ಟೆಂಟ್ ಆಗಿ ಇರುತ್ತೆ, ಬಟ್ ಅದರ ಫಾರ್ಮೇಶನ್ ಅನ್ನೋದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗ್ತಾ ಇರಬಹುದು. ಅದಕ್ಕೆ ಹೇಳೋದು ಆತ್ಮವನ್ನ ಸಮಾಧಿಗೊಳಿಸೋಕೆ, ಆತ್ಮವನ್ನ ಸರ್ವನಾಶ ಮಾಡೋಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಅದು ಒಂದು ಎನರ್ಜಿ ಫಾರ್ಮ್ ಇಂದ ಇನ್ನೊಂದು ಎನರ್ಜಿ ಫಾರ್ಮ್ಗೆ ಹೋಗುತ್ತೆ. ಹಾಗಾಗಿಯೇ ನಾವು ಪುನರ್ಜನ್ಮ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇದೇ ಕಾರಣದಿಂದಾಗಿ ಅವತಾರ ಅನ್ನುವಂಥದ್ದು ಕೂಡ ಬರುತ್ತೆ. ಶ್ರೀಮನ್ನಾರಾಯಣ ಈ ಒಂದು ಸೃಷ್ಟಿಯನ್ನ ಪರಿಪಾಲನೆ ಮಾಡುವ ಸಲುವಾಗಿ ತಾನು ಅವತಾರವನ್ನ ಎತ್ತು ಬರ್ತೀನಿ ಅನ್ನುವಂತಹ ಉದ್ದೇಶವೂ ಸೇರಿದ ಹಾಗೆ ಅವನ ದಶಾವತಾರ ಅನ್ನುವಂಥದ್ದನ್ನ ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಈ ಪ್ರೇತಕಾಂಡದಲ್ಲಿ ಇರುವಂಥದ್ದು ವೆರಿ ಇನ್ಫೇಮಸ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಈ ಸತ್ ಆದ್ಮೇಲೆ ಏನೇನ್ ಆಗುತ್ತೆ ಆತ್ಮಕ್ಕೆ, ಯಾವ ಒಂದು ಅಕೌಂಟೆನ್ಸಿಯ ಮೇಲೆ ಆ ಆತ್ಮ ಒಂದು ದೇಹದ ಒಳಗೆ ಒಂದು ಕಾಸ್ಟ್ಯೂಮ್ ಅಂತ ಏನಿರುತ್ತೆ, ಆತ್ಮದ ಕಾಸ್ಟ್ಯೂಮ್ ಬಂದು ದೇಹ, ಅದರಲ್ಲಿ ಇದ್ದಾಗ ಏನೆಲ್ಲ ಕರ್ಮಗಳನ್ನ ಮಾಡಿ ಹೋಗಿರುತ್ತೆ, ಸತ್ತಾದ ನಂತರದಲ್ಲಿ ಅದರ ಪರಿಸ್ಥಿತಿ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದು ಉತ್ತರಕಾಂಡ ಅಥವಾ ಪ್ರೇತಕಾಂಡ. ಸೊ ಇದರಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಒಟ್ಟು 4 ಡೈರೆಕ್ಷನ್ ನಿಂದ ಒಂದು ಆತ್ಮ ದೇಹವನ್ನ ಬಿಟ್ಟು ಹೊರ ಹೋದಾಗ ಬೇರೆ ಲೋಕವನ್ನ, ಇದು ಪೃಥ್ವಿ ಲೋಕ ಅಥವಾ ಮೃತ್ಯು ಲೋಕ ಅಂತ ಏನ್ ಕರಿತೀವಿ, ಇದರ ಹೊರತಾಗಿಯೂ ಬೇರೆ ಡೈಮೆನ್ಷನ್ಸ್ ಅನ್ನೋದು ಇದೆ. ಆ ಡೈಮೆನ್ಷನ್ಸ್ ಅಲ್ಲಿ ಒಂದು ಡೈಮೆನ್ಷನ್ ಯಾವ್ದಪ್ಪ ಅಂತಂದ್ರೆ ಯಮಲೋಕ. ಈ ಯಮಲೋಕದಲ್ಲಿ ಬರುವಂತದ್ದು ನರಕ ಲೋಕಗಳು. ಅದರಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಯಾವ ಆತ್ಮ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ, ಅಂದ್ರೆ ಅದರ ಜೀವಿತ ಅವಧಿಯಲ್ಲಿ ಅದರ ಇಂಟೆನ್ಷನ್ಸ್ ಅನ್ನೋದು ಉತ್ತಮವಾಗಿರುತ್ತೆ, ಅದು ಸಾಧು ಸಂತರಾಗಿ ಇರಬಹುದು, ಬೇರೆಯವರಿಗೆ ಪರೋಪಕಾರ ಮಾಡೋದಿರ್ಬೋದು, ಅಥವಾ ಯಾರಿಗೂ ಕೇಡನ್ನೇ ಬಯಸದೆ ನನ್ನ ಜೀವನ ನಾನ್ ನೋಡ್ಕೊಳ್ತೀನಿ ಅನ್ನೋ ಒಳ್ಳೆ ಉದ್ದೇಶ ಇರಬಹುದು. ಇಂಥದ್ದು ಯಾರು ಮಾಡಿರ್ತಾರೆ
ಅಂಥ ಆತ್ಮಗಳು ಪೂರ್ವ, ಪಶ್ಚಿಮ ಹಾಗೂ ಉತ್ತರ ದ್ವಾರದ ಮೂಲಕ ಯಮಲೋಕವನ್ನ ಅಥವಾ ಧರ್ಮರಾಯ ಅಂತ ಏನ್ ಕರಿತೀವಿ ಅವನ ಲೋಕವನ್ನ ಪ್ರವೇಶ ಮಾಡುತ್ತೆ. ಆದ್ರೆ ಯಾರು ತಮ್ಮ ಜೀವಿತ ಅವಧಿಯಲ್ಲಿ ಬೇರೆಯವರಿಗೆ ನೋವು ಕೊಟ್ಟು ಪ್ರಾಣಿ ಪಕ್ಷಿಗಳನ್ನ ಕೊಂದು ತಮ್ಮ ಸ್ವಾರ್ಥಕ್ಕಾಗಿ ಪ್ರಪಂಚದಲ್ಲಿರೋ ಯಾವುದೇ ವ್ಯಕ್ತಿಯ ಮನಸ್ಥಿತಿ ಬಗ್ಗೆ ಗಮನ ಕೊಡದೆ ಪಾಪ ಮಾಡೋದು ಅಂತ ಹೇಳ್ತಾರಲ್ವಾ ಜನರಲಿ ಇನ್ ಸಿಂಗಲ್ ವರ್ಡ್, ಅಂಥದ್ದನ್ನ ಮಾಡಿ ಹೋಗ್ತಾರೆ. ಅಂಥವರು ದಕ್ಷಿಣದ ದ್ವಾರದ ಮೂಲಕ ಈ ಯಮಲೋಕವನ್ನ ಎಂಟರ್ ಆಗ್ತಾರೆ. ಜೊತೆಗೆ ನಮಗೆ ಇವತ್ತಿಗೂ ಕೂಡ ಒಂದು ಕಾನ್ಸೆಪ್ಟ್ ಅನ್ನೋದು ಅಥವಾ ಬಿಲೀಫ್ ಸಿಸ್ಟಮ್ ಅನ್ನೋದು ಇದೆ. ಸಾಯುವಂತಹ ಸಂದರ್ಭದಲ್ಲಿ ಏನು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಲ್ವಾ, ಆ ಎಕ್ಸ್ಪೀರಿಯನ್ಸ್ ಎಷ್ಟು ಯಾತನಮಯವಾಗಿ ಇರುತ್ತೆ. ಯಮಕಿಂಕರರು ಅಂದ್ರೆ ಯಮನ ದೂತರು ಬಂದು ಆ ಆತ್ಮವನ್ನ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಆ ಆತ್ಮಕ್ಕೆ ಆಗುವಂತಹ ಹಿಂಸೆ, ಪ್ರೊವೈಡೆಡ್ ಆ ಆತ್ಮಕ್ಕೆ ರಿಯಲೈಸೇಷನ್ ಇತ್ತು ಅಂತಂದ್ರೆ ಅದು ಈಸಿಯಾಗಿ ದೇಹವನ್ನ ಬಿಟ್ಟು ತನ್ನ ಮುಂದಿನ ಜರ್ನಿಯನ್ನ ಶುರು ಮಾಡುತ್ತೆ. ಆದ್ರೆ ಅದು ನಾನು ಇಲ್ಲೇ ಇರ್ತೀನಿ, ನನ್ನ ಪ್ರೀತಿ ಪಾತ್ರರು ಇಲ್ಲೇ ಇದ್ದಾರೆ ಅನ್ನೋ ಮೋಹದ ಟ್ರ್ಯಾಪ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ಬಲವಂತವಾಗಿ ಕರ್ಕೊಂಡು ಹೋಗೋದು ಈ ಯಮಕಿಂಕರರ ಕೆಲಸ ಆಗಿರುತ್ತೆ. ಅದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಹಾಗೆ ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀನಿ ಅನ್ನೋದನ್ನ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಈ ಎಪಿಸೋಡ್ ಅಂದ್ರೆ ಇದು ಪೂರ್ತಿ ಎಕ್ಸ್ಪ್ಲೇನ್ ಆದ ತಕ್ಷಣ ಇದನ್ನ ನಾನು ಹೆಂಗೆ ಪ್ರಾಕ್ಟಿಕಲಿ ಅಂಡ್ ಸೆನ್ಸಿಬಲ್ ಅನ್ಸ್ಬೇಕಲ್ವಾ, ಸೊ ಅದರದ ವರ್ಷನ್ ಅನ್ನ ಹೇಳ್ತಾ ಹೋಗ್ತೀನಿ. ಸೊ ಯಾವ ಆತ್ಮ ಅನ್ನೋದು ಪಾಪ ಕರ್ಮಗಳನ್ನ ಮಾಡಿ ದಕ್ಷಿಣ ದ್ವಾರದ ಮೂಲಕ ಈ ಯಮಲೋಕವನ್ನ ಪ್ರವೇಶ ಮಾಡುತ್ತೆ, ಆ ಆತ್ಮಕ್ಕೆ ಒಂದು ಅಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡಿ ಕೊಡಲಾಗತ್ತೆ. ಏನ್ ಪಾಪ ಮಾಡಿದ್ಯೋ ಅದಕ್ಕೆ ಪ್ರಾಯಶ್ಚಿತ ಪಡ್ಲೇಬೇಕು. ಆ ಪ್ರಾಯಶ್ಚಿತವನ್ನ ನಿರ್ಧಾರ ಮಾಡೋದು ಹೇಗೆ ಅಂತಂದ್ರೆ 28 ಬಗೆಯ ಹಿಂಸೆ ಅಂದ ತಕ್ಷಣ ಇಲ್ಲಿ ಆ ಆತ್ಮವನ್ನ ಏನೋ ಟಾರ್ಚರ್ ಮಾಡಬೇಕು, ಅದಕ್ಕೆ ಪನಿಷ್ಮೆಂಟ್ ಕೊಡಬೇಕು, ಅದನ್ನ ಸರ್ವನಾಶ ಮಾಡೋದು, ದಟ್ಸ್ ನಾಟ್ ದ ಇಂಟೆನ್ಷನ್. ಒಂದು ನಾವು ನ್ಯೂಟನ್ಸ್ ಥಿಯರಿ ಬರುತ್ತಲ್ವಾ, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಇದೇ ರೀತಿಯಲ್ಲಿ ಒಂದು ತಪ್ಪನ್ನ ಮಾಡಿದೀವಿ, ಆ ತಪ್ಪಿಗೆ ಪಶ್ಚಾತ್ತಾಪ ಇಲ್ಲ ಅಂತಂದ್ರೆ ಆ ಆತ್ಮವನ್ನ ಉದ್ಧಾರ ಮಾಡುವ ಸಲುವಾಗಿ ಸೊ ದಟ್ ಇಟ್ ಗೆಟ್ಸ್ ಬೆಟರ್ ರೀಬರ್ತ್, ಆ ಕಾರಣಕ್ಕೋಸ್ಕರ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತನ್ನ ಕೇಳಿರ್ತೀವಿ. ಏನ್ ಮಾಡಿದೀವೋ ಅದನ್ನ ರೀಪೇ ಮಾಡ್ಲೇಬೇಕು, ಅದನ್ನೇ ಕರ್ಮ ಅಂತ ಕರೆಯೋದು. ಹಾಗಾಗಿ ಆ ಆತ್ಮವನ್ನ ಸಂಸ್ಕರಿಸುವ ಸಲುವಾಗಿ ಅದು ಏನೇನ್ ಪಾಪ ಮಾಡಿದೆ ಅದನ್ನ ಉದ್ಧಾರ ಮಾಡುವ ಸಲುವಾಗಿ ಅದೇ ಲೆವೆಲ್ನ ಶಿಕ್ಷೆಗಳನ್ನ, ಅದು ಹಿಂಸೆಯ ರೂಪದಲ್ಲಿ ಕಾಣಿಸಬಹುದು, ಆದರೆ ಶಿಕ್ಷೆಯ ಉದ್ದೇಶ ಮುಂದೆ ಬರುವಂತಹ ಜನ್ಮಗಳಲ್ಲಿ ಈ ಆತ್ಮದ ಸಂಸ್ಕಾರ ಉದ್ಧರಿಸಿರಬೇಕು ಅನ್ನುವಂಥದ್ದಾಗಿರುತ್ತೆ. ಈ 28 ಬಗೆಯ ಶಿಕ್ಷೆಗಳನ್ನ ಕೊಟ್ಟು ಆತ್ಮವನ್ನ ಸಂಸ್ಕರಣೆ ಮಾಡುವಂತಹ ಅಂದ್ರೆ ಬೆಟರ್ ವರ್ಷನ್ ಮಾಡುವಂತಹ ಪ್ರಯತ್ನವನ್ನ ಈ ನರಕ ಲೋಕಗಳ ಮೂಲಕ ನಡೆಯುತ್ತೆ ಅನ್ನೋದು ಬರುತ್ತೆ. ಅದರಲ್ಲಿ ಈ 28 ಶಿಕ್ಷೆಗಳನ್ನ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದನ್ನ ಕೇಳಿದ ತಕ್ಷಣ ಒಂದ್ಸತಿ ಭಯ ಆಗತ್ತೆ. ಜೊತೆಗೆ ಏನಪ್ಪಾ ನಾವು ದೇವ್ರನ್ನ ಸರ್ವಶಕ್ತ ಅಂತ ಹೇಳ್ತೀವಿ, ನಾವೆಲ್ಲರೂ ಅವನ ಮಕ್ಕಳು ಅಂತ ಹೇಳ್ತೀವಿ. ಯಾವ ಮಗುವಿಗೆ ಅವರ ಪೋಷಕರು ಇಂಥ ಕಷ್ಟವನ್ನ ಕೊಡೋಕೆ, ಇಂಥ ಶಿಕ್ಷೆಯನ್ನ ಕೊಡೋಕೆ ಸಾಧ್ಯ ಅನ್ನೋ ಕ್ವೆಶ್ಚನ್ ಕೂಡ ಬರುತ್ತೆ. ಸೊ ಇದರಲ್ಲಿ ಈ ಪೂರ್ತಿ ಎಕ್ಸ್ಪ್ಲನೇಷನ್ ಅಥವಾ ಕಾನ್ವರ್ಸೇಷನ್ ಅನ್ನೋದೇನಿದೆ ಅಲ್ವಾ, ದಟ್ ಈಸ್ ವೆರಿ ಬ್ಯೂಟಿಫುಲ್. ಅಂದ್ರೆ ಸ್ವಯಂ ವಿಷ್ಣುವೇ ಗರುಡನಿಗೆ ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಈಗ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ನೋ, ಕರ್ಮ ಅಂತಂದ್ರೆ ಏನು, ಜ್ಞಾನ ಅಂತಂದ್ರೆ ಏನು, ಇದೆಲ್ಲದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ನೋ ಅದರದ್ದೇ ಇನ್ನೊಂದು ವರ್ಷನ್ ಗರುಡ ಹಾಗೂ ಮಹಾವಿಷ್ಣು ಅದನ್ನ ಹೇಳ್ತಾ ಇರೋದು. ಸೊ ಅದರಲ್ಲಿ ಈ ನರಕ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತೆ, ಯಮರಾಯ ಅನ್ನೋದೇನ್ ಬರುತ್ತೆ, ಚಿತ್ರಗುಪ್ತ, ಯಾವ ವ್ಯಕ್ತಿ ನಮ್ಮ ಜೀವಿತಾವಧಿಯಲ್ಲಿ ಏನೇನೆಲ್ಲ ಮಾಡಿದೀವಿ ಅನ್ನೋದ್ರ ಅಕೌಂಟೆನ್ಸಿಯನ್ನ ಇಟ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪನಿಷ್ಮೆಂಟ್ ಅನ್ನ ಅಥವಾ ಇದನ್ನ ಇವ್ರಿಗೆ ಅಲಾಟ್ ಮಾಡ್ತಾರಲ್ವಾ ಅಂತ ಒಬ್ಬ ಪರ್ಸಾನಿಫಿಕೇಶನ್ ಅನ್ನೋದೇನ್ ಬರುತ್ತೆ. ಜೊತೆಗೆ ಇದರಲ್ಲಿ ಬರುವಂತಹ ಈ 28 ಶಿಕ್ಷೆಗಳ ಪೈಕಿ 5 ಶಿಕ್ಷೆ ಅನ್ನೋದು ಇವತ್ತಿಗೂ ವೆರಿ ಪಾಪ್ಯುಲರ್. ಹಾಗೆ ಈ 5 ಶಿಕ್ಷೆಯನ್ನ ಕುರಿತ ಹಾಗೆ ಈಗಾಗಲೇ ಒಂದು ಸಿನಿಮಾ ಬಂದಿದೆ, ಅನ್ನಿಯನ್ ಅಂತ. ಆ ಸಿನಿಮಾದಲ್ಲಿ ಬರುವಂತಹ ಮೇನ್ ಕ್ಯಾರೆಕ್ಟರ್ ಯಾರ್ಯಾರು ತಪ್ಪು ಮಾಡ್ತಾ ಇರ್ತಾರೆ ಅಂಥವರಿಗೆ ಆ ಗರುಡ ಪುರಾಣಂನಲ್ಲಿ ಹೇಳಿರುವಂತಹ ಭಯಂಕರ ರೌದ್ರ ಶಿಕ್ಷೆಗಳನ್ನ ವಿಧಿಸ್ತಾ ಇರ್ತಾನೆ. ಅದರಲ್ಲಿ ಕುಂಭಿಪಾಕಂ ಒಂದು, ಕ್ರಿಮಿ ಭೋಜನಂ ಒಂದು, ಅಂಧಕೂಪಂ ಒಂದು, ರೌರವಂ ಒಂದು,
ಹೀಗಂದ್ರೆ ಏನು ಅನ್ನೋದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಕುಂಭಿಪಾಕಂ ಅಂತಂದ್ರೆ ಯಾವ ವ್ಯಕ್ತಿ ತನ್ನ ಜೀವನ ಪೂರ್ತಿ ಬೇರೆಯವರಿಗೆ ನೋವು ಕೊಟ್ಟು, ಕಷ್ಟ ಕೊಟ್ಟು, ಅವರಿಗೆ ಹಿಂಸೆ ಕೊಟ್ಟು, ಏನೇನ್ ಮಾಡಕ್ಕಾಗತ್ತೆ ಅವರಿಗೆ, ಅಂದ್ರೆ ತನ್ನ ಖುಷಿಗೋಸ್ಕರ ಇನ್ನೊಬ್ಬರಿಗೆ ಕಷ್ಟ ಕೊಡುವಂತಹ ವಿಕೃತ ಮನಸ್ಥಿತಿ ಇರುತ್ತಲ್ಲ, ಅಂಥವ್ರನ್ನ ಕುದಿಯೋ ಎಣ್ಣೆಯ ಬಂಡಿಯಲ್ಲಿ ಹಾಕಿ ತೆಗೆಯೋದು. ಇದರ ಉದ್ದೇಶ ಏನು ಅಂತಂದ್ರೆ, ಆ ವ್ಯಕ್ತಿಗೆ ಅಂದ್ರೆ ಆ ಆತ್ಮಕ್ಕೆ ಗೊತ್ತಾಗಬೇಕು, ತಾನು ದೇಹ ಅನ್ನೋ ಒಂದು ಕಾಸ್ಟ್ಯೂಮ್ ಒಳಗಡೆ ಇದ್ದಾಗ ಜ್ಞಾನ ಇದ್ರೂ ಕೂಡ ಆ ಅರಿಷಡ್ ವರ್ಗ ಅಂತ ಹೇಳ್ತೀವೋ, ಸ್ವಾರ್ಥ ಅಂತ ಹೇಳ್ತೀವೋ, ಅದರ ಒಂದು ಟ್ರ್ಯಾಪಲ್ಲಿ ಇದ್ದು ಬೇರೆ ಒಂದು ಆತ್ಮಕ್ಕೆ, ಆ ಆತ್ಮ ಕೂಡ ಪರಮಾತ್ಮದ ಒಂದು ಅಂಶ, ಆ ಆತ್ಮವನ್ನ ಹಿಂಸೆಗೆ ಈಡು ಮಾಡಿದಾಗ ಅದಕ್ಕೆ ಎಷ್ಟು ನೋವಾಗಿತ್ತೋ ಅದನ್ನ ನೀನು ಅನುಭವಿಸಿದ್ರೆ ಮುಂದಿನ ಜನ್ಮದಲ್ಲಿ ನಿನಗೆ ಇಂಥದನ್ನ ಮಾಡಬಾರ್ದು ಅನ್ನುವಂತಹ ನೆನಪಿರುತ್ತೆ. ನಿನ್ನ ಆತ್ಮದ ಸಂಸ್ಕರಣೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತೀನಿ ಅನ್ನುವಂಥ ಎಕ್ಸ್ಪ್ಲನೇಷನ್ ಈ ಕುಂಭಿಪಾಕಂನಲ್ಲಿ ಬರುತ್ತೆ. ಹಾಗೆ ಈ ಕ್ರಿಮಿ ಭೋಜನಂ ಇರಬಹುದು, ರೌರವಂ ಇರಬಹುದು. ರೌರವಂ ಅಂತಂದ್ರೆ ಸಾವಿರಾರು ಸರ್ಪಗಳನ್ನ ಕಚ್ಚೋದು. ಇಂಥ ಎಕ್ಸ್ಪ್ಲನೇಷನ್ ಅನ್ನೋದು ಹೇಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತೆ, ಯಾವ ರೀತಿ ನರಕಯಾತನೆಯನ್ನ ಅನುಭವಿಸ್ಬೇಕು, ಇದೆಲ್ಲದನ್ನ ಈ 28 ಶಿಕ್ಷೆ ಅನ್ನೋದು ಏನ್ ಬರುತ್ತೆ ಆ ಪ್ರೇತ ಕಾಂಡದ ಚಾಪ್ಟರ್ಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲಾಗುತ್ತೆ. ಇದರ ಜೊತೆಗೆ ಈ ಎಲ್ಲ ಪನಿಷ್ಮೆಂಟ್ ಅನ್ನೆಲ್ಲ ಹೇಳಾದ್ಮೇಲೆ ಯಾರು ತಮ್ಮ ಜೀವಿತ ಅವಧಿಯಲ್ಲಿ ಪುಣ್ಯಗಳನ್ನ ಮಾಡಿರ್ತಾರೆ, ಅಂದ್ರೆ ಅವರ ಉದ್ದೇಶಗಳು ಉತ್ತಮವಾಗಿರುತ್ತೆ, ಜೀವನ ಪೂರ್ತಿ ಬೇರೆ ಯಾರನ್ನು ಇಂಟೆನ್ಷನಲಿ ನೋಯಿಸಿರೋದಿಲ್ಲ. ಯಾರನ್ನು ನೋಯಿಸದೆ ನಾವು ನಮ್ಮ ಜೀವನವನ್ನ ಮುಗಿಸೋಕೆ ಸಾಧ್ಯನೇ ಇಲ್ಲ. ಬಟ್ ಇಂಟೆನ್ಷನ್ ಅದಿರೋದಲ್ಲ, ಅಥವಾ ನಾನು ಅವ್ರನ್ನ ನೋಯಿಸಬಾರ್ದಿತ್ತು ಅನ್ನುವಂತಹ ಪಶ್ಚಾತ್ತಾಪ ಮನಸ್ಥಿತಿ ಅನ್ನೋದಿರುತ್ತಲ್ವಾ, ಅದೆಲ್ಲದನ್ನ ಯಾರು ಅನುಭವಿಸಿರ್ತಾರೆ, ಆ ಆತ್ಮ ಅನ್ನೋದನ್ನ, ಅದರ ರಿಡಿಮ್ಷನ್ ಅನ್ನೋದನ್ನ ಸ್ವರ್ಗ ಅನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗತ್ತೆ. ಇದೆಲ್ಲದನ್ನ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಇದರ ಉದ್ದೇಶ ಏನು, ಇಷ್ಟೆಲ್ಲ ಮಾಡಿದ ಉದ್ದೇಶ ಏನು, ಗರುಡ ಪುರಾಣಂನಲ್ಲಿ ಮುಂದೆ ಹುಟ್ಟುವಾಗ ಅಥವಾ ರೀಇನ್ಕಾರ್ನೇಷನ್ ಅಂತ ಏನ್ ಹೇಳ್ತೀವಿ, ರೀಬರ್ತ್ ಅಂತ ಏನ್ ಹೇಳ್ತೀವಿ, ಅದ ಆಗುವಾಗ ಈ ಆತ್ಮದ ಪಾಪಕರ್ಮಗಳು ತೊಳೆದು ಹೋಗಿ ಅದಕ್ಕೆ ಒಂದು ಶುದ್ಧವಾಗಿರುವಂತಹ ಆರಾ ಇರಲಿ. ಅದು ಬೇರೆ ಕಾಸ್ಟ್ಯೂಮ್ ಅಂದ್ರೆ ಬೇರೆ ದೇಹವನ್ನ ಪ್ರವೇಶ ಮಾಡುವಾಗ ಹಿಂದಿನ ಜನ್ಮಕ್ಕಿಂತ ಒಂದು ಬೆಟರ್ ಲೈಫ್ ಅನ್ನ ಲೀಡ್ ಮಾಡ್ಲಿ ಅನ್ನೋದು ಉದ್ದೇಶ ಆಗಿರುತ್ತೆ. ಜೊತೆಗೆ ಈ ಗರುಡ ಪುರಾಣಂನಲ್ಲಿ ಹೇಳೋದೇನಪ್ಪಾ ಅಂತಂದ್ರೆ, ಇವತ್ತಿಗೂ ಒಂದು ಹಾಡಿದೆ ಅಲ್ಲ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಅಂದ್ರೆ ನಾನಿವತ್ತು ಮನುಷ್ಯಳಾಗಿ ಹುಟ್ಟಿದ್ದೀನಿ ಅಂತಂದ್ರೆ 84 ಲಕ್ಷ ಯೋನಿಯನ್ನ ಅಂದ್ರೆ ಜನ್ಮವನ್ನ ಕ್ರಿಮಿ ಕೀಟ ಹುಳ ಹುಟ್ಟೆ ಏನೇನೋ ಆಗಿ ಕೊನೆಗೆ ನನ್ನ ಪಾಪ ಹಾಗೂ ಪುಣ್ಯ ಈ ಎರಡೂ ಕರ್ಮಗಳಲ್ಲಿ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆದಾಗ ಮಾತ್ರ ಮನುಷ್ಯ ಜನ್ಮ ಅನ್ನುವಂತಹ ಶ್ರೇಷ್ಠ ಜನ್ಮ ದೊರಕೋಕೆ ಸಾಧ್ಯ. ಇದರ ಶ್ರೇಷ್ಠತೆ ಏನಕ್ಕೆ ಅಂತಂದ್ರೆ, ಬಾಕಿ ಎಲ್ಲ ಪ್ರಾಣಿಗಳೆಲ್ಲ ಕನಿಷ್ಠ ಅಥವಾ ಅವರ ಜನ್ಮ ಕನಿಷ್ಠ ಅಂತ ಅಲ್ಲ, ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಆ ಆತ್ಮವನ್ನ ಸಂಸ್ಕರಣೆ ಮಾಡುವಂತಹ ಅವಕಾಶ ಸಿಗತ್ತೆ. ಅದು ಏನೇನ್ ಸರ್ಕಮ್ಸ್ಟೆನ್ಸಸ್ ಬರುತ್ತೆ, ಏನೇನ್ ಪೇನ್ ಬರುತ್ತೆ, ಏನೇನ್ ಸಫರಿಂಗ್ ಬರುತ್ತೆ, ಅದೆಲ್ಲದನ್ನ ನೋಡಿದ್ರೆ ಮಾತ್ರ ನನ್ನ ಆತ್ಮ ಸಂಸ್ಕರಣೆ ಆಗೋಕೆ ಸಾಧ್ಯ. ಕಲ್ಲಿದ್ದಲು ಯಾವಾಗ ಡೈಮಂಡ್ ಆಗತ್ತೆ, ಹೈಯೆಸ್ಟ್ ಪ್ರೆಷರೈಸ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾತ್ರ ನಿಮಗೆ ಡೈಮಂಡ್ ಸಿಗಕ್ ಸಾಧ್ಯ. ಹಾಗಾಗಿ ಯಾರ್ಯಾರೆಲ್ಲ ಇವತ್ತಿಗೂ ಆ ಯುಟೋಪಿಯನ್ ಮೈಂಡ್ ಸೆಟ್ ಅಲ್ಲಿ ನನ್ನ ಲೈಫಲ್ಲಿ ಎಲ್ಲ ಫೇರೇ ಆಗ್ಬೇಕು, ನನ್ನ ಲೈಫ್ ಯಾವತ್ತೂ ಚೆನ್ನಾಗಿರ್ಬೇಕು, ಯಾವತ್ತೂ ಹ್ಯಾಪಿಯಾಗಿರ್ಬೇಕು, ನೋ, ನಿಮ್ಮ ಆತ್ಮದ ಸಂಸ್ಕರಣೆ ಆಗಬೇಕು, ಅದು ಉದ್ಧಾರ ಆಗ್ಬೇಕು, ಅದು ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನ್ಗೆ ಹೋಗ್ಬೇಕು ಅಂತಂದ್ರೆ ಜೀವನದಲ್ಲಿ ಪೇನ್ ಇರಬೇಕು, ಸಫರಿಂಗ್ ಇರಬೇಕು. ಅದರಿಂದ ಹೇಗೆ ಹೊರಬರಬೇಕು ಅನ್ನೋದನ್ನ ತಿಳಿದುಕೊಳ್ಳೋ ಗಟ್ಟಿ ಮನಸ್ಥಿತಿ ನಮಗೆ ನಾವೇ ಹುಟ್ಟಿಸ್ಕೊಳ್ಬೇಕು. ಅದೇ ಈ ಜೀವನದ ಉದ್ದೇಶ. ಕೆಲವು ಜನ ಹೇಳ್ತಾರಲ್ಲ, ಪರ್ಪಸ್ ಆಫ್ ಮೈ ಲೈಫ್ ಅದನ್ನ ಹುಡ್ಕೊಂಡು ಹೊರಟಿದ್ದೀನಿ. ಹಾಗಿದ್ದೇನು ತುಂಬಾ ಫಿಲಾಸಫಿಕಲ್ ಆಗಿ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಜೀವನದ ಉದ್ದೇಶನೇ ಏನೇನು ನೋವು, ಏನೇನು ಸಾವು, ಏನೇನು ದುಃಖ ದುಮ್ಮಾನಗಳು ಬರುತ್ತೆ, ಅದೆಲ್ಲವನ್ನ ಸಹಿಸಿಕೊಂಡು ಕೂಡ ನಾನು ಧರ್ಮದ ದಾರಿಯಲ್ಲೇ ಇರ್ತೇನೆ. ದಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್. ಅದರ ಅರ್ಥ ಬರೇ ನೋವು ಕಷ್ಟ ಅದಷ್ಟೇ ಅಲ್ಲ, ಅದ್ರ ಜೊತೆಗೆ ಖುಷಿ ಇರುತ್ತೆ. ಈ ಆತ್ಮದ ಗುಣನೇ ಏನಪ್ಪಾ ಅಂತಂದ್ರೆ, ಅದರ ರಿಯಲ್ ಕ್ವಾಲಿಟಿನೇ ಏನಪ್ಪಾ ಅಂತಂದ್ರೆ ಖುಷಿಯಾಗಿರೋದು. ದ
the fundamental quality of a soul is to be blissful, to be joy. ಗೇಮೇ ಅದು, ನನ್ನ ಆತ್ಮದ ಗುಣ ಖುಷಿಯಾಗಿರೋದು. ಆದ್ರೆ ನನಗೆ ಜೀವನ ಅನ್ನೋದು ಏನ್ ಸಿಕ್ಕಿದೆ, ಅದರಲ್ಲಿ ಪೂರ್ತಿ ನೋವಿರುತ್ತೆ. ಇದು ಎರಡನ್ನು ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ, ಇದ್ರ ನಡುವೆ ನಾನು ಹೇಗೆ ಒಬ್ಬ ಬೆಸ್ಟ್ ರೈಡರ್ ರೀತಿಯಲ್ಲಿ ನನ್ನ ಜೀವನವನ್ನ ಚಲಾವಣೆ ಮಾಡ್ತೀನಿ, ದಾಟ್ ಈಸ್ ದ ಗೇಮ್ ಆಫ್ ಹ್ಯೂಮನ್ ಲೈಫ್. ಇದನ್ನ ಕೂಡ ಗರುಡ ಪುರಾಣಂನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ನಮ್ಮ ಮಹಾವಿಷ್ಣು. ಇದನ್ನ ಈ ಸ್ವರ್ಗ ನರಕ ಅಥವಾ ಕರ್ಮ ಇದೆಲ್ಲ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತಲ್ವಾ, ಇದನ್ನ ನಾನ್ ಹೆಂಗ್ ಅರ್ಥ ಮಾಡ್ಕೊಳ್ತೀನಿ ಅಂತಂದ್ರೆ, ಈಗ ನರಕ ಅಂದ ತಕ್ಷಣ ಏನ್ ಡೈಮೆನ್ಷನ್, ಅದರ್ ಲೋಕ ಅಂತ ಏನ್ ಬರುತ್ತೆ, ನಾವ್ಯಾರು ಕೂಡ ನೋಡಿಲ್ಲ. ಯಾಕೆಂತಂದ್ರೆ ಸತ್ತಿರೋರು ಯಾರು ವಾಪಸ್ ಬಂದು ಹಿಂಗಿಂಗ್ ಆಗುತ್ತೆ ಅನ್ನೋದನ್ನ ಹೇಳಿದ್ರು ಕೂಡ ನಂಬುವಂತ ಪರಿಸ್ಥಿತಿಯಲ್ಲಿ ನಾವ್ ಯಾರೂ ಇಲ್ಲ. ನಾನು ಕೂಡ ವಾಪಸ್ ಸತ್ತೋಗಿ ನನ್ನ ಮೆಮೊರಿ ಬಂದು ಹಂಗೆ ಆಗಿರುವಂತಹ ರೇರೆಸ್ಟ್ ಕೇಸಸ್ ತುಂಬಾ ಕಡಿಮೆ ಇದೆ. ಹಾಗಾಗಿ ನಾನ್ ಹೇಗೆ ಅರ್ಥ ಮಾಡ್ಕೊಳ್ತೀನಿ ಅಂತಂದ್ರೆ, ಅಲ್ಟಿಮೇಟ್ಲಿ ನಿಮ್ಮ ಜೀವನ ಮುಗಿದ ಮೇಲೆ ಒಂದು ಆತ್ಮಸಾಕ್ಷಿ ಅಂತ ಏನ್ ಹೇಳ್ತೀವಲ್ವಾ, ನಾನು ಪ್ರಪಂಚದ ಪೂರ್ತಿ ನಾನು ಹಂಗೆ ನೀನ್ ಹಿಂಗೆ ಏನೋ ಹೇಳ್ಕೊಳ್ಬಹುದು ನಾವು, ಆದ್ರೆ ನನಗ್ ಗೊತ್ತಿರುತ್ತೆ ನಾನ್ಗೇನು ಅಂತ. ಡೀಪೆಸ್ಟ್ ಡೌನ್ ಐ ನೋ ಹೂ ಐ ಆಮ್, ಹೌ ಬ್ಯಾಡ್ ಐ ಆಮ್, how good I am, what my intentions are and what are my real intentions. ಇದು ಗೊತ್ತಿರುವಾಗ ಸತ್ತ ನಂತರದಲ್ಲಿ ಈ ದೇಹ ಅನ್ನೋ ಒಂದು ಕಾಸ್ಟ್ಯೂಮ್ ಅನ್ನ ಬಿಟ್ಟು ಆತ್ಮ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ವೇಳೆ ದೇಹದ ಒಳಗಡೆ ಇದ್ದಾಗ ಅದಕ್ಕೆ ಅದರ ರಿಯಲೈಸೇಷನ್ ಆಗ್ಲಿಲ್ಲ ಅಂತಂದ್ರೆ, ನೌ ದಟ್ಸ್ ದ ಅಪಾರ್ಚುನಿಟಿ. ಹೊರಗಡೆ ಹೋದಾಗ ನಾನು ಆ ಕಾಸ್ಟ್ಯೂಮ್ನ ಒಳಗಡೆ ಇದ್ದಾಗ ಏನೆಲ್ಲ ಮಾಡಿದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಇವಾಗ ಯಾವುದೇ ಬಲೆ ಇಲ್ಲ, ಯಾವುದೇ ಟ್ರ್ಯಾಪ್ ಇಲ್ಲ, ಯಾವುದೇ ಮೋಹ ಇಲ್ಲ. ಆ ದೇಹದ ಮೇಲಿರುವಂತಹ ವ್ಯಾಮೋಹ ಅನ್ನೋದು ಕೂಡ ಇಲ್ಲ. ಹಾಗಿರುವಾಗ ಅದು ನಾನು ನನ್ನ ದೇಹದ ಒಳಗೆ ಇಲ್ಲದೆ ಇರುವಾಗ ಒಬ್ಬ ಥರ್ಡ್ ಪರ್ಸನ್ ಆಗಿ ನನ್ನನ್ನ ನೋಡಿದಾಗ ನನಗೇನ್ ಅನ್ಸುತ್ತೆ ಅಲ್ಲ, ಆ ಎನ್ವಿರಾನ್ಮೆಂಟ್ ಅನ್ನ ಖುದ್ದು ಆತ್ಮವೇ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಅಂದ್ರೆ ಈಗ ನಾನು ನನ್ನ ಆತ್ಮದ ಒಳಗಡೆ ಇದ್ದಾಗ ಇದು ನನ್ನ ದೇಹ, ನಾನು ಮಾಡೋದೆಲ್ಲ ಸರಿ, ನನ್ನ ದೃಷ್ಟಿಕೋನವೇ ಸರಿ ಅನ್ನುವಂತಹ ಒಂದು ಅಹಂ ಭಾವನೆ ಇರುತ್ತೆ. ಯಾವಾಗ ಈ ಆತ್ಮ ಈ ದೇಹವನ್ನ ಬಿಟ್ಟು ಹೋಗುತ್ತೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಕೆಲಸ ಮುಗ್ದಿದೆ ಇದರಲ್ಲಿ ಅಂದಿರುವಾಗ, ನಾನು ಇದರ ಒಳಗಡೆ ಇದ್ದಾಗ ಮಾಡಿದ್ದೆಲ್ಲ ಏನಿದೆ ಅಲ್ವಾ, ಅದೆಲ್ಲದರ ಸೆಲ್ಫ್ ಅನಾಲಿಸಿಸ್ ಅನ್ನೋದು ನಡೆಯುತ್ತೆ, ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ನಡೆಯುತ್ತೆ. ಆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ನ ಮೇಲೆ ಅದು ಖುದ್ದು ಸ್ವರ್ಗವನ್ನು ಅಥವಾ ನರಕವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಸೊ ದ್ಯಾಟ್ ಇಟ್ ಅಟೇನ್ಸ್ ಅ ಬೆಟರ್ ವರ್ಷನ್. ಒಂದು ವೇಳೆ ಆ ಆತ್ಮ ದೇಹದ ಒಳಗಡೆ ಇದ್ದಾಗ ಪಾಪ ಕರ್ಮಗಳನ್ನೇ ಮಾಡಿದೆ ಅಂತಂದ್ರೆ ಅದಕ್ಕೆ ಅದರ ಮೆಮೊರಿ ಇರುತ್ತೆ, ನಾನ್ ಅವತ್ ಇವ್ರಿಗೆ ಹಿಂಗ್ ಮಾಡಿದ್ದೆ. ಈಗ ಅದ್ರಿಂದ ಹೊರಗಡೆ ಹೋದಾಗ ಆ ರೀತಿ ಮಾಡಿದ್ದು ತಪ್ಪು ಅಂತ ಅನಿಸ್ದಾಗ ಆ ತಪ್ಪಿನ ಪಶ್ಚಾತ್ತಾಪ ಅನ್ನೋದು ಯಾವ ಇಂಟೆನ್ಸಿಟಿಯಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಈ ಕುಂಭಿಪಾಕಂ ಅಥವಾ ರೌರವಂ ಅಥವಾ ಆ ನರಕಗಳ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತಲ್ವಾ, ಅಲ್ಲಿ ಹಾಗೆ ಚಿತ್ರಹಿಂಸೆ ಕೊಡ್ತಾರೆ, ಇಲ್ಲಿ ಶಿಕ್ಷೆ ಕೊಡ್ತಾರೆ, ಇಲ್ಲಿ ನರಕ ಯಾತನೆ ಅನುಭವಿಸ್ತೀವಿ. ಇದೆಲ್ಲದರ ಇಂಟರ್ಪ್ರಿಟೇಷನ್ ಏನಪ್ಪಾ ಅಂತಂದ್ರೆ, ನಾನು ದೇಹದ ಒಳಗೆ ಇದ್ದಾಗ ಮಾಡಿರುವಂತಹ ಪಾಪ ಕರ್ಮದ ಮೆಮೊರಿ ಅನ್ನೋದು, ಅದರ ಇಂಟೆನ್ಸಿಟಿ ಅನ್ನೋದು ನಾನು ಪರಿಶುದ್ಧ ಆತ್ಮವಾಗಿ ಕುತ್ಕೊಂಡು ನೋಡಿದಾಗ ಏನೇನ್ ಅನಿಸ್ಬಹುದು ಅನ್ನೋದ್ರ ಕ್ರಿಯೇಷನ್, ಸೆಲ್ಫ್ ಕ್ರಿಯೇಷನ್ ಈಸ್ ಐದರ್ ಸ್ವರ್ಗ ಆರ್ ನರಕ. ಸ್ವರ್ಗ ಯಾವಾಗ ಆಗತ್ತೆ ಅಂತಂದ್ರೆ, ನಾನು ನನ್ನ ಜೀವಿತದ ಅವಧಿಯಲ್ಲಿ ಇದ್ದಾಗ ನನ್ನ ಉದ್ದೇಶಗಳು ಒಳ್ಳೆಯದಿದ್ದು, ನಾನು 4 ಜನರಿಗೆ ಹೆಲ್ಪ್ ಮಾಡಿದೆ, ಅಥವಾ ನನ್ನ ಮೂಲಕ ಯಾರೋ ಒಂದು 4 ಜನ ಖುಷಿ ಪಟ್ರು, ದೇವರ ಯಾವುದೋ ಒಂದು ಕೆಲಸಕ್ಕೆ ನಾನು ಒಂದು ಮೀಡಿಯಂ ಆಗಿದ್ದೆ ಅನ್ನೋದ್ರ ಆತ್ಮ ತೃಪ್ತಿಯಲ್ಲಿ ನಾನು ಕಾನ್ಶಿಯಸ್ಲಿ ಸತ್ತೆ, ಆ ದೇಹವನ್ನ ಬಿಟ್ಟು ಹೋದೆ ಅಂತಂದ್ರೆ, ಆ ಆತ್ಮ ಕ್ರಿಯೇಟ್ ಮಾಡುವಂಥದ್ದು ಹ್ಯಾಪಿ ಮೊಮೆಂಟ್ಸ್ ಅನ್ನ. ನನ್ನ ಜೀವನ ವ್ಯರ್ಥ ಆಗ್ಲಿಲ್ಲ, ನಾನು ಒಳ್ಳೇದಾಗಿ ಬದುಕದೆ, ಆ ಅಪಾರ್ಚುನಿಟಿಗೆ ನನ್ಗೆ ಯಾವತ್ತೂ ಕೂಡ ಕೃತಜ್ಞತೆ ಇರುತ್ತೆ ಅನ್ನೋದ್ರ ಆತ್ಮ ತೃಪ್ತಿ ಇರತ್ತಲ್ವಾ, that ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಸ್ವರ್ಗ. ಒಂದು ವೇಳೆ ನನ್ನ ಜೀವನ ವೇಸ್ಟ್ ಆಗೋಗಿದೆ, ನಾನು ಹಿಂಗ್ ಮಾಡಬಾರ್ದಿತ್ತು, ಹಂಗ್ ಮಾಡ್ಬೇಕಿತ್ತು, ರಿಗ್ರೆಟ್ಸ್ ಅಂತ ಏನ್ ಹೇಳ್ತೀವಿ, ಸಾಯುವ ಸಂದರ್ಭದಲ್ಲಿ ರಿಗ್ರೆಟ್ಸ್ ಇತ್ತು, ಗಿಲ್ಟ್ ಇತ್ತು ಅಂತಂದ್ರೆ ಅದರ ರಿಡಿಂಪ್ಷನ್ ಆಗೋದು ನರಕ ಅನ್ನೋ ಪರ್ಸಾನಿಫಿಕೇಶನ್ ನ ಮೇಲೆ. ಅದರಲ್ಲಿ ಕೊಡುವಂತಹ ಶಿಕ್ಷೆ, ಚಿತ್ರಹಿಂಸೆ ಅನ್ನೋದು ನಾನು ಮಾಡಿರುವ ಪಾಪ ಕರ್ಮಗಳ ಮೆಮೊರಿ.
ಸೊ ಇದನ್ನ ನಾನು ಸ್ವರ್ಗ ಹಾಗೂ ನರಕ ಅನ್ನೋದ್ರ ಇಂಟರ್ಪ್ರಿಟೇಷನ್ ಅಲ್ಲಿ ಅರ್ಥ ಮಾಡ್ಕೊಳ್ತೀನಿ. ಬಿಕಾಸ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಪುರಾಣಗಳಲ್ಲಿ ಅಥವಾ ಬೇರೆ ಯಾವುದೋ ಒಂದಷ್ಟು ಶಾಸ್ತ್ರಗಳಲ್ಲಿ ಹೇಳಿರೋದನ್ನ ನಾವು ಲಿಟ್ರಲ್ ಮೀನಿಂಗ್ ಅನ್ನ ತಗೊಂಡ್ವಿ ಅಂತಂದ್ರೆ ದಟ್ ಡಸಂಟ್ ಮೇಕ್ ಸೆನ್ಸ್. ಈಗ ಬಹಳಷ್ಟು ಜನ ಉಡಾಫೆಯಾಗಿ ಕೇಳೋರು ಕೂಡ ಇರ್ತಾರೆ. ಕುಂಭಿ ಪಾಕಂ ಅಂತೆ, ಅಲ್ಲಿ ನರಕ ಲೋಕ ಇದೆಯಂತೆ, ಯಾರು ನೋಡಿದ್ದಾರೆ, ಏನ್ ಪ್ರೂಫ್ ಇದೆ? ಕರೆಕ್ಟ್, ಯಾರು ನೋಡಿಲ್ಲ ಅಥವಾ ಇದಕ್ಕೆ ಏನು ಪ್ರೂಫ್ ಇಲ್ಲ ಅಂತ ಹೇಳೋಕು ಕೂಡ ಪ್ರೂಫ್ ಇಲ್ಲ. ಸಿ ವಿ ನೋ ವಿ ಡೋಂಟ್ ನೋ. ಅದನ್ನ ನಾನು ನನ್ನ ಭಾಷೆಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು, ನನ್ನ ಜ್ಞಾನಕ್ಕೆ ಅರ್ಥವಾಗುವ ರೀತಿಯಲ್ಲಿ, ನನ್ನ ವೇವ್ ಲೆಂತ್ಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಯಾವ ರೀತಿ ಇಂಟರ್ಪ್ರಿಟ್ ಮಾಡಬಹುದು ಅನ್ನೋದು, ದ್ಯಾಟ್ ಈಸ್ ಮೈ ಆನೆಸ್ಟ್ ಅಟೆಂಪ್ಟ್ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್. ಸೊ ಈ ಸ್ವರ್ಗ ನರಕ ಇದರ ಎಂಟೈರ್ ಡಿಸ್ಕ್ರಿಪ್ಷನ್ ಅನ್ನೋದು ಗರುಡ ಪುರಾಣದಲ್ಲಿ ಏನ್ ಬರುತ್ತೆ, ನನ್ನ ಪ್ರಕಾರ ಅದು ಅಂದ್ರೆ ಸಾಹಿತ್ಯಿಕವಾಗಿ ಅಥವಾ ಪ್ರತಿ ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗುವ ಮಟ್ಟದಲ್ಲಿ, ಒಂದು ವೇಳೆ ನಾವು ತಪ್ಪು ಮಾಡಿದ್ವಿ, ಪಾಪಗಳನ್ನ ಮಾಡಿದ್ವಿ ಅಂತಂದ್ರೆ ಅದರ ರೌದ್ರಾವತಾರ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಡಿಸ್ಕ್ರಿಪ್ಷನ್ ಅನ್ನ ಹೇಳಿರೋದು. ನಮ್ಮನ್ನ ಹೆದರಿಸೋಕಲ್ಲ, ದೇವರು ನಮ್ಮನ್ನ ಹಿಂಗೆ ಟಾರ್ಚರ್ ಮಾಡ್ತಾನೆ ಅನ್ನುವಂತಹ ಉದ್ದೇಶ ಕೂಡ ಆಗಿರ್ಲಿಕ್ಕಿಲ್ಲ. ಅದರ ಇಂಟೆನ್ಸಿಟಿ ಹೇಳೋದ್ರ ಉದ್ದೇಶ ನಮ್ಮ ಜೀವನದಲ್ಲಿ ಬದುಕಿರುವಾಗ ಚೆನ್ನಾಗಿ ಬದುಕಬೇಕು ಅಂತ. ಅದನ್ನ ಎಲ್ರಿಗೂ ಹೇಳಿದ್ರೆ ಅವ್ರಿಗೆ ಅರ್ಥ ಆಗದೆ ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ಎಕ್ಸ್ಪ್ಲನೇಷನ್ ಅನ್ನೋದು ಏನ್ ಬರುತ್ತೆ, ದಟ್ ಮೇ ಸೀಮ್ ಕ್ರೂಯಲ್ ಬಟ್ ದಟ್ಸ್ ನಾಟ್ ಕ್ರೂಯಲ್ಟಿ, ಇಟ್ಸ್ ಪನಿಷ್ಮೆಂಟ್ ಬಟ್ ಇನ್ ಅ ಡಿಫರೆಂಟ್ ವೇ. ದಯೆ ಅನ್ನೋದು ಕೂಡ ಕೆಲವು ಸರ್ತಿ ಪನಿಷ್ಮೆಂಟ್ ನ ಮೂಲಕ ಮಾತ್ರ ಸಾಧ್ಯ. ಬಿಕಾಸ್ ಇವಾಗ ಮಹಾಭಾರತದಲ್ಲಿ ದುರ್ಯೋಧನನ ಮೇಲೆ ಕೃಷ್ಣನಿಗೆ ಕನಿಕರ ಇರ್ಲಿಲ್ವಾ, ಅನುಕಂಪ ಇರ್ಲಿಲ್ವಾ? ಇತ್ತು. ಕೃಷ್ಣ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ದ ಅವನನ್ನ ಉದ್ಧಾರ ಮಾಡೋಕೆ. ದುರ್ಯೋಧನ ಅಂತ ಅಧಮ ಆಗಿರ್ಲಿಲ್ಲ. ಅವನಿಗೆ ಅವನ್ ಏನ್ ಮಾಡ್ತಾ ಇದ್ದ ಅದೆಲ್ಲದರ ಜ್ಞಾನ ಇತ್ತು. ಜ್ಞಾನ ಇದ್ದೂ ಕೂಡ ಅಧರ್ಮವನ್ನ ಮಾಡ್ತಾ ಇರುವಾಗ, ಆ ಆತ್ಮಕ್ಕೆ ಆ ದೇಹದ ಒಳಗಡೆ ಇರುವಾಗ ಆ ರಿಯಲೈಸೇಷನ್ ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನ ಸಾಯಿಸೋದೆ, ಆ ಆತ್ಮಕ್ಕೆ ಬಿಡುಗಡೆ ಕೊಡಿಸೋದೆ ಪನಿಷ್ಮೆಂಟ್. ಆ ಪನಿಷ್ಮೆಂಟ್ ನಿಜವಾಗಿ ಏನು ಅಂತಂದ್ರೆ ಸಿಂಪಥಿ. ಪನಿಷ್ಮೆಂಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಸಿಂಪಥಿ. ಅದನ್ನೇ ಕೊಟ್ಟಿದ್ದು ಕೃಷ್ಣ. ಪ್ರತಿಯೊಂದು ಅವತಾರವನ್ನ ಎತ್ತಿ ಮಹಾವಿಷ್ಣು ಬಂದಾಗೆಲ್ಲ ಯಾರ್ಯಾರನ್ನೆಲ್ಲ ಅವನು ಸಂಹಾರ ಮಾಡಿದಾನೆ, ನಾಟ್ ಟು ಎಕ್ಸಿಬಿಟ್ ಕ್ರೂಯಲ್ಟಿ. ಅವ್ರಿಗೆ ಪನಿಷ್ಮೆಂಟ್ ಕೊಟ್ರೆ ಮಾತ್ರ ಉದ್ಧಾರ ಆಗಕ್ ಸಾಧ್ಯ. ಅದಕ್ಕಿಂತ ಮುಂಚೆ ಸಾಮ್ ದಾಮ್ ದಂಡ್ ಎಲ್ಲ ಆಗಿದೆ. ಭೇದ ಮಾಡೋಕೆ ಹೋಗಿದ್ ಯಾಕೆ ಅಂತಂದ್ರೆ ಇನ್ಯಾವುದೇ ಮಾರ್ಗವನ್ನ ಅವರು ಬಿಟ್ಟಿಲ್ಲ. ಆ ಕಾರಣದಿಂದ ಸಾವು ಅನ್ನೋದು ದಯೆಯ ಒಂದು ರೂಪವಾಗಿ ಬಂದಿರೋದು. ಸೊ ಗರುಡ ಪುರಾಣಂನಲ್ಲಿ ಹೇಳುವಂತಹ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಅನ್ನೋದು ಏನಿದೆ, ಅದರಲ್ಲೂ ಆ ಪ್ರೇತಕಾಂಡದಲ್ಲಿ ಹೇಳುವಂಥದ್ದು ಏನಿದೆ ಅಲ್ವಾ, ದಟ್ ಈಸ್ ಆಲ್ ಅಬೌಟ್ ದ ಅಪ್ಗ್ರೇಡೇಷನ್ ಆಫ್ ಸೋಲ್. ಕ್ರೂಯಲ್ಟಿ ಅಲ್ಲ, ಅದರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ, ಅಥವಾ ಅದು ಅನಿಷ್ಟ, ಅದು ದರಿದ್ರ, ನಥಿಂಗ್ ಲೈಕ್ ದಾಟ್. ಬಟ್ ಬಿಲೀಫ್ ಸಿಸ್ಟಮ್ ಇರೋದೇನಕ್ಕೆ ಅಂತಂದ್ರೆ ಅದರಲ್ಲಿ ಈ ಪ್ರೇತಕಾಂಡದಲ್ಲಿ ಹೇಳುವಂಥದ್ದೆಲ್ಲವೂ ಕೂಡ ಸಾವಿನ ನಂತರದ ವಿಚಾರವಾಗಿರೋದಕ್ಕೆ ನಮ್ಗೆ ಇವತ್ತಿಗೂ ಕೂಡ ಸಾವು ಅಂದ ತಕ್ಷಣ ಇಟ್ ಫೀಲ್ಸ್ ವೆರಿ ನೆಗೆಟಿವ್. ಬಟ್ ನನ್ನ ಪ್ರಕಾರ ಸಾವು ಅನ್ನೋದು ಮಾತ್ರ ಸತ್ಯ, ಮತ್ಯಾವುದು ಕೂಡ ಸರ್ಟೆನಿಟಿಯಲ್ಲಿ ಇಲ್ಲವೇ ಇಲ್ಲ. ನಮ್ಗೆಲ್ರಿಗೂ ಜೀವನದಲ್ಲಿ ಯಾವತ್ತೋ ಸಾಯ್ತೀವಿ ಅನ್ನೋದು ಮಾತ್ರ ಗೊತ್ತು, ಅದೇ ಸತ್ಯ. ಸಾವು ಮಾತ್ರ ಸತ್ಯ. ಆದ್ರೆ ಸಾವು ಕೊನೆ ಅಲ್ಲ. ಒಂದು ಎಕ್ಸಿಟ್ ಆದ್ಮೇಲೆ ಇನ್ನೊಂದು ಎಂಟ್ರಿ ಓಪನ್ ಆಗುತ್ತೆ. ಆ ಎಕ್ಸಿಟ್ ಎಷ್ಟು ಈಸಿ ಆಗಿರುತ್ತೆ, ಎಷ್ಟು ಪೀಸ್ಫುಲ್ ಆಗಿ ಇರಬೇಕು ಅನ್ನೋದೇ ದಿ ಆರ್ಟ್ ಆಫ್ ಡೈಯಿಂಗ್. ಇದು ಈ ವಾರದ, ಇದು ಈ ವರ್ಷದ ಸನಾತನ ಕಥನ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ವರ್ಷ 2025. ಸೊ ಆ ಒಂದು ಎಪಿಸೋಡ್ ಅನ್ನೋದು ಇನ್ನಷ್ಟು ಸ್ಪೆಷಲ್ ಆಗಿ ಇರುತ್ತೆ ಅನ್ನೋ ಒಂದು ಹೋಪ್ಸ್ನೊಂದಿಗೆ, ಹಾಗೆ ಅಡ್ವಾನ್ಸ್ ವಿಶ್ ಅನ್ನ ಮಾಡ್ತಾ, ನಮ್ಮ ಸನಾತನ ಧರ್ಮದಲ್ಲಿ ಇದು ಹ್ಯಾಪಿ ನ್ಯೂ ಇಯರ್ ಅಲ್ಲ, ನಮಗೆ ಯುಗಾದಿ ಹಬ್ಬ ಹ್ಯಾಪಿ ನ್ಯೂ ಇಯರ್. ಬಟ್ ಎನಿವೇಸ್, ಇಡೀ ಪ್ರಪಂಚ ಒಂದು ಕ್ಯಾಲೆಂಡರ್ ಅನ್ನ ಫಾಲೋ ಮಾಡ್ತಾ ಇರುವಾಗ ಲೆಟ್ಸ್ ನಾಟ್ ಬಿ ನ್ಯಾರೋ ಮೈಂಡೆಡ್. ಸೊ ಈ ಕ್ಯಾಲೆಂಡರ್ನ ಹೊಸ ವರ್ಷ ಅನ್ನೋದೇನು ಇನ್ನೊಂದು 2 days ಅಲ್ಲಿ ಬರ್ತಾ ಇದೆ.
ಪ್ರತಿಯೊಬ್ಬರಿಗೂ ಕೂಡ ಈ ಹೊಸ ವರ್ಷ ಅನ್ನೋದು ಹೊಸ ಹರ್ಷದ ಜೊತೆ ಹೊಸ ಹುರುಪನ್ನ, ಜೀವನದಲ್ಲಿ ಏನೇ ಆದ್ರೂ ಕೂಡ ನಾನು ಧರ್ಮದಲ್ಲಿ ಇದ್ದು ಬದುಕ್ತೀನಿ, ಅದೆಲ್ಲದನ್ನ ಫೇಸ್ ಮಾಡ್ತೀನಿ ಅನ್ನುವಂತಹ ನಿಜವಾದ ಮೋಟಿವೇಶನ್ ಅನ್ನ ಕೊಡ್ಲಿ. ಬಿಕಾಸ್ ಈ ಮೋಟಿವೇಶನ್ ಅನ್ನೋದು ಎಲ್ಲ ಚೆನ್ನಾಗಾಗತ್ತೆ, ಒಂದಿನ ಬರುತ್ತೆ, ಏನು ಪೇನ್ ಇರೋದಿಲ್ಲ, ಇಂಥದ್ದನ್ನ ನಾನು ಯಾವತ್ತೂ ಕೂಡ, ಇದನ್ನ ಟಾಕ್ಸಿಕ್ ಪಾಸಿಟಿವಿಟಿ ಅಂತ ಕರೀತಾರೆ, ನಾನು ಯಾವತ್ತೂ ಕೂಡ ಅದನ್ನ ಪ್ರಮೋಟ್ ಮಾಡೋದಿಲ್ಲ, ಅದನ್ನ ಬಿಲೀವ್ ಕೂಡ ಮಾಡೋದಿಲ್ಲ. ಜೀವನ ಅಂತಂದ್ರೇನೆ ಕಷ್ಟ, ಜೀವನ ಅಂತಂದ್ರೇನೆ ಸಫರಿಂಗ್, ಜೀವನ ಅಂತಂದ್ರೇನೆ ಪೇನ್. ಅದರಿಂದ ನಾನು ಮೇಲೆ ಎದ್ದು ಬರೋದೇ ಈ ಜೀವನದ ಉದ್ದೇಶ. ನನಗೆ ಜೀವನ ಕೊಟ್ಟಿರೋದೇ ದೇವರು, ಇದರಿಂದ ಎದ್ದು ಬಾ, ಬೆಟರ್ ಸೋಲ್ ಆಗು ಅಂತ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಇದನ್ನ ರಿಯಲ್ ಮೋಟಿವೇಶನ್ ಆಗಿ ಇಟ್ಕೊಳ್ತಾ ಅಂತ ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಹಾಗೆ 2024 ಅನ್ನೋದು ನಿಮ್ಮೆಲ್ಲರ ಜೀವನದಲ್ಲಿ ಒಂದಷ್ಟು ಮೈಲ್ ಸ್ಟೋನ್ ಅನ್ನೋದನ್ನ ಕ್ರಿಯೇಟ್ ಮಾಡಿದೆ. ಡೆಫಿನೆಟ್ಲಿ ನನಗಂತೂ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ಅದಕ್ಕೆ ಒಂದು ಕೃತಜ್ಞತೆ ಇರಲಿ ಅಂತ ಹೇಳ್ತಾ, ಸೊ ಐಲ್ ಸಿ ಯು ನೆಕ್ಸ್ಟ್ ಇಯರ್. ಅಲ್ಲಿವರೆಗೂ ದಯವಿಟ್ಟು ಈ ಒಂದು ವಿಡಿಯೋವನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ. ಬಿಕಾಸ್ ಕೆಲವೊಂದಷ್ಟು ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಇರುವಂತದ್ದನ್ನ ನಾವು ಅಷ್ಟೇ ಅಂತ ಅನ್ಕೊಂಡು ಅದನ್ನ ಡಿಮೀನ್ ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡೋದಾಗ್ಲಿ, ಓದುವಂತಹ ಪ್ರಯತ್ನ ಕೂಡ ಮಾಡೋದಿಲ್ಲ. ಸೊ ದ್ಯಾಟ್ ಶುಡ್ ಸ್ಟಾಪ್, ದ್ಯಾಟ್ ಶುಡ್ ಚೇಂಜ್. ಆ ಒಂದು ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇರೋದು. ಲೋಕ ಸಮಸ್ತ ಸುಖಿನೋ ಭವಂತು.